ಕಿಚ್ಚ ಸುದೀಪ್ ಅವರನ್ನು ಸಹ ಭೇಟಿಯಾದ್ರಿ ಅಂತ ಕೇಳ್ಪಟ್ವಿ. ಅವರೊಟ್ಟಿಗೆ ವಿಕ್ರಾಂತ್ ರೋಣ ಸಿನಿಮಾವನ್ನು ಸಹ ಮಾಡಬೇಕು ಅಂತ ಹೌದು. ಅನ್ಕೊಂಡಿದ್ರಿ. ಬಟ್ ಅನ್ಫಾರ್ಚುನೇಟ್ಲಿ ಏನೋ ಕಥೆಯ ವಿಚಾರದಲ್ಲಿ ಎಸ್ ಎಸ್ ಚೇಂಜಸ್ ಆಗಿರೋದ್ರಿಂದ ಅದು ಹಿಂಗಾಯ್ತು. ಏನಾಗುತ್ತೆ ಅಂದರೆ ಡೈರೆಕ್ಟರ್ ಅನ್ಕೋತಾರೆ, ಬಟ್ ಒಂದೊಂದ್ಸಲ ಫೈನಲ್ ಡ್ರಾಫ್ಟ್ ಬರೋವಾಗ ಒಂದೊಂದ್ಸಲ ಸಾಯಿ ಕುಮಾರ್ ಮಾಡಿದರೆ ಚೆನ್ನಾಗಿರುತ್ತೆ, ಇಲ್ಲ ಸಾಯಿ ಕುಮಾರ್ ಮಾಡಿದ್ರೂ ಇದು ನಮಗೆ ವರ್ಕೌಟ್ ಆಗಲಿಲ್ಲ ಅಂತಲೂ ಡೈರೆಕ್ಟರ್ ಅನ್ಕೋಬೋದು. ಬಟ್ ಐ ವಾಸ್ ರೆಡಿ, ಬಿಕಾಸ್ ಅದಕ್ಕೆ ಮುಂಚೆನೇ ಒಂದು ಫಿಲ್ಮ್ ಮಾಡಬೇಕಾಗಿತ್ತು, ನಾವಿಬ್ಬರು ಮಿಸ್ ಆಯಿತು. ಸೊ ಸುದೀಪ್ ಅವರು ವಂಡರ್ಫುಲ್ ಆ್ಯಕ್ಟರ್, ಸೊ ಅವ್ರ ಜೊತೆ ಮಾಡಬೇಕು ಅಂದ್ಕೊಂಡೆ. ಸರಿ, ಇವರು ಯಾವಾಗ ಅನೂಪ್ ಭಂಡಾರಿ ಅನೌನ್ಸ್ ಮಾಡಿದ್ರು, ಐ ಥಾಟ್ ಐ ವಿಲ್ ಬಿ ಡೂಯಿಂಗ್ ವಿಕ್ರಾಂತ್ ರೋಣ. ಸರಿ, ಅವರು ಏನಪ್ಪ ಏನಾಯಿತು ಅಂದರೆ, ಇಲ್ಲ ಸಾಯಿ ಅವರೇ, ಅದು ಸ್ವಲ್ಪ ಕ್ಯಾರೆಕ್ಟ್ರು ನಾನು ಅಂದ್ಕೊಂಡು ಹಾಗೆ ಬಂದಿಲ್ಲ, ನೀವು ಮಾಡಿದರೆ ತಿರ್ಗಾ ಚೆನ್ನಾಗಿರಬೇಕು ಕಾಂಬಿನೇಷನ್ ಅಂತ ಅಂದರು. ಸೊ ಇವತ್ತು ಮೀಟ್ ಮಾಡೋವಾಗ ಅವರೇ ಸುದೀಪ್ ಅವ್ರಿಗೆ ಹೇಳ್ತಾ ಇದ್ದೆ, ಸರ್ ದಿಸ್ ಈಸ್ ಮೈ 50th ಇಯರ್ ಬ್ರದರ್, ನಿಮ್ಮ ಜೊತೆ ಇನ್ನೂ ಕೆಲಸ ಮಾಡಲೇಬೇಕು ಅಂತ. ಅವರು ಒಂದು ನಗು ಒಂದು ನಗುವೇ ಒಂದು ಆನ್ಸರ್ ಥರ ಇತ್ತು. ಬಟ್ ಸ್ಟಿಲ್ ಅವರೇನು ಕಮಿಟ್ ಆಗಲಿಲ್ಲ. ಬಟ್ ಇಲ್ಲಿ ಬಂದ ಮೇಲೆ ನಾನು ಅವ್ರಿಗೆ ಹೇಳಿದೆ, ಅನೂಪ್ಗೆ, ಬ್ರದರ್ ಬೆಳಗ್ಗೆ ಸುದೀಪ್ ಅವ್ರನ್ನ ಮೀಟ್ ಮಾಡಿದೆ ಅಂತ ಮಧ್ಯಾಹ್ನ ಮೆಸೇಜ್ ಇಟ್ಟೆ. ಇಡುವಾಗ ಹೇಳಿದ್ರು, ನೀವು ಬನ್ನಿ ಸರ್, ನಾನೊಂದು ಒಳ್ಳೆ ಸುದ್ದಿ ಹೇಳ್ತೀನಿ ಅಂತ. ಸೊ ಈಗ ಅವ್ರು ಹೇಳಿದ್ರು, ನಿಮ್ಮ ಮುಂದೆನೇ ಹೇಳಿದ್ರು, ನಾವು ಕೆಲಸ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಅಂತ. ಸೊ ಐ ಥಿಂಕ್ ದಟ್ ಶುಡ್ ಬಿ ಸುದೀಪ್ಸ್ ಫಿಲ್ಮ್ ಓನ್ಲಿ. ಸೊ ಬೆಳಗ್ಗೆ ಆ ನಗು ಸಾಯಂಕಾಲ ಇವರು ಅನೌನ್ಸ್ ಮಾಡಿದ್ದು ನೋಡಿದರೆ ಖಂಡಿತ ಈ ಫಿಲ್ಮ್ ಆಗ್ಬೋದು ಅಂತ ಅನಿಸ್ತಾ ಇದೆ. ಈಗಾಗಲೇ ಕಿಚ್ಚ ಸುದೀಪ್ ಅವರೊಟ್ಟಿಗೆ ಅನೂಪ್ ಭಂಡಾರಿ ಅವರು ವಿಕ್ರಾಂತ್ ರೋಣ ಸಿನಿಮಾವನ್ನು ಮಾಡಿದ್ದಾರೆ. ಈಗ ಬಿಲ್ಲ ರಂಗ ಭಾಷಾ, ಸೊ ಆ ಸಿನಿಮಾದಲ್ಲೇ ಸಾಯಿ ಕುಮಾರ್ ಸರ್ ಏನಾದ್ರು ಕಾಣಿಸ್ಕೋಬಹುದಾ? ಅದೇ ಒಂದು ಚಾನ್ಸಸ್ ಇದೆ ಅಂತ ಅನಿಸ್ತಾ ಇದೆ. ಇನ್ನೂ ಓಪನ್ ಆಗಲಿಲ್ಲ. ಈಗಲೂ ಕೇಳಿದೆ, ಹೇಳ್ತೀನಿ ಸರ್, ನಾಳೆ ಇರ್ತೀರಲ್ಲ ಮಾತಾಡ್ತೀನಿ ಅಂದರು. ಸೊ ಐ ಥಿಂಕ್ ಅವರೇ ಅನೌನ್ಸ್ ಮಾಡ್ತಾರೆ ಅನ್ನೋದೊಂದೇ. ಬಟ್ ಸ್ಟಿಲ್ ಐ ಆಮ್ ಎಕ್ಸೈಟೆಡ್, ಬಿಕಾಸ್ ಎಲ್ಲ ಹೀರೋಸ್ ಜೊತೆನೇ ಆ್ಯಕ್ಟ್ ಮಾಡಬೇಕು ಅಂತ ನಾನು ಯಾವಾಗಲೂ ಫೀಲ್ ಮಾಡ್ತೀನಿ, ಅಯ್ಯೋ ರಾಜ್ಕುಮಾರ್ ಅವ್ರ ಜೊತೆ ಆ್ಯಕ್ಟ್ ಮಾಡಲಿಲ್ಲ ಅಂತ. ಬಟ್ ನನ್ನ ಅದೃಷ್ಟ, ಶಿವಣ್ಣ ಜೊತೆ, ರಾಘು ಜೊತೆ, ಅಪ್ಪು ಜೊತೆ ಎಲ್ಲರ ಜೊತೆನೂ ಆ್ಯಕ್ಟ್ ಮಾಡಿದ್ದೀನಿ. ಆ ನೆಕ್ಸ್ಟ್ ಜನ್ರೇಷನು ಮಾಡಿದ್ದೀನಿ. ಸೊ ಇಲ್ಲಿ ಎಲ್ಲರ ಜೊತೆನೂ ಆ್ಯಕ್ಟ್ ಮಾಡಿದ್ದೀನಿ. ರವಿಚಂದ್ರ ಆಗಿರ್ಬೋದು, ವಿಷ್ಣು ಸಾರ್ ಆಗಿರ್ಬೋದು, ಎಲ್ಲರ ಜೊತೆನೇ ಆ್ಯಕ್ಟ್ ಮಾಡಿದ್ದೀನಿ. ನಮ್ಮ ಅಂಬರೀಷ್ ಸಾರ್ ಆಗಿರ್ಬೋದು. ಸೊ ಇಟ್ ಇಸ್ ಸಮಥಿಂಗ್ ಲೈಕ್ ಈ ದರ್ಶನ ಜೊತೆ ಮಾಡಿದೆ. ರೀಸೆಂಟಾಗಿ ಇನ್ನೂ ಯಶ್ ಮಾಡಲಿಲ್ಲ, ಅದು ಒಂದು ಫಿಲ್ಮ್ ಅಂದ್ಕೊಂಡಿದ್ವಿ, ಮಿಸ್ ಆಯಿತು. ಸೊ ಯಂಗ್ ಹೀರೋಸ್ ತುಂಬ ಎಲ್ಲ ಹೀರೋಸ್ ಜೊತೆನೂ ಮಾಡಿದ್ದೀನಿ. ಬಟ್ ಇನ್ನೂ ಸುದೀಪ್ ಅವ್ರ ಜೊತೆ ಮಾಡಲಿಲ್ಲ ಅಂತ ಒಂದು ಇದಿದೆ. ಬಿಕಾಸ್ ಅವರು ಒಂದು ಒಳ್ಳೆ ಚೆನ್ನಾಗಿರುತ್ತೆ ಕಾಂಬಿನೇಷನು, ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಬಿಟ್ರೆ. ಸೊ ವೇಟಿಂಗ್ ಫಾರ್ ಇಟ್. ಇಬ್ರದ್ದು ಬೇಸ್ ವಾಯ್ಸು, ಇಬ್ರು ನಟ ಭಯಂಕರರು. ಆ ಒಂದು ಕಾಂಬಿನೇಷನ್ ಅಂತೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಿದ್ದಾರೆ. ಇಡೀ ಪ್ಯಾನ್ ಇಂಡಿಯಾ ವರ್ಲ್ಡ್ ಸಿನಿ ಪ್ರೇಕ್ಷಕರಲ್ಲಿ ಯಾರೆಲ್ಲ ಇದಾರೆ ಅವರೆಲ್ಲ ವೆಯ್ಟ್ ಮಾಡ್ತಿರ್ತಾರೆ. ಅಂಡ್ ಮಾತಾಡ್ತಾ ಯಶ್ ಅವ್ರ ಬಗ್ಗೆ ಇನ್ನು ಯಂಗ್ ಹೀರೋಗಳ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅಂತ ಹೇಳಿದ್ರಿ. ಈಗಾಗಲೇ ಟಾಕ್ಸಿಕ್ ಆಗಿರ್ಬೋದು, ರಾಮಾಯಣದಲ್ಲಿ ಆಗಿರ್ಬೋದು, ಯಶ್ ಅವ್ರು ಬ್ಯುಸಿ ಆಗಿದ್ದಾರೆ. ಪೌರಾಣಿಕ ಪಾತ್ರಗಳಿಗೆ ನಿಮ್ಮ ಅಭಿನಯ ಹೇಳಿ ಮಾಡಿಸಿರುವಂಥದ್ದು ಈಗಾಗಲೇ ನಾವು ಹಲವಾರು ಸಿನಿಮಾಗಳಲ್ಲಿ ನಾವು ನೋಡಿದ್ದೀವಿ. ಇನ್ ಕೇಸ್ ಏನಾದ್ರು ರಾಮಾಯಣದಲ್ಲಿ ಒಂದು ಕ್ಯಾರೆಕ್ಟರ್ ಸಿಕ್ತೆ ಅಂತ ಹೇಳ್ಬಿಟ್ಟು ಕಾಲ್ ಬಂತು ಅಂತಂದ್ರೆ ರೆಡಿ, ಎವರ್ ರೆಡಿ. ಬಿಕಾಸ್ ಅಂಥ ಕ್ಯಾರೆಕ್ಟರ್ಸ್ ಸಿಗೋದು ಅಪರೂಪ. ಐ ಆಮ್ ಆಲ್ಸೋ ವೇಟಿಂಗ್ ಟು ಸಿ ಅವರ್ ಯಶ್ ಆಸ್ ರಾವಣ. ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಒಂದು ಒಳ್ಳೆ ಟಾಕ್ ಇದೆ. ಆ್ಯಂಡ್ ಶೂಟಿಂಗಲ್ಲಿ ನೋಡಿದವರು, ಇಲ್ಲ ಗೆಟಪ್ ನೋಡಿದವರು ತುಂಬ ಚೆನ್ನಾಗಿದ್ದಾರೆ ಅಂತ. ಬಟ್ ಈಸ್ ಆಲ್ಸೋ ನೋಡಿ, ಈಗ ಎಲ್ಲ ಆರ್ಟಿಸ್ಟ್ಗಳು ಅವ್ರಿಗೂ ಗೊತ್ತಾಗಿದೆ, ಅವರ್ ಫಿಲ್ಮ್ ಹ್ಯಾಸ್ ಬಿಕಮ್ ಇಂಟರ್ನ್ಯಾಷನಲ್ ಅಂತ. ಒಂದು ಕಾಲದಲ್ಲಿ ರೀಜನಲ್ ಆಯಿತು, ದೆನ್ ಸ್ಲೋಲಿ ಸೌತ್ ಇಂಡಿಯನ್ ಫಿಲ್ಮ್ ಆಯಿತು, ನ್ಯಾಷನಲ್ ಫಿಲ್ಮ್ ಆಯಿತು, ಈಗ ಇಂಟರ್ನ್ಯಾಷನಲ್ ಫಿಲ್ಮ್ ಆಗಿದೆ. ಈಗ ಎಲ್ಲರೂ ನಾವು ರಂಗಿತರಂಗ ಆಲ್ ಓವರ್ ದ ವರ್ಲ್ಡ್ ನೋಡೋವಾಗ ಎಲ್ಲ ಕಡೆಯೂ ಅದೇ. ಬಿಕಾಸ್ ಸಿನಿಮಾ ಟು ಮೇಕ್ ಪೀಪಲ್ ಅಂಡರ್ಸ್ಟ್ಯಾಂಡ್ ನಾವು ಡಬ್ಬಿಂಗ್ ಮಾಡ್ತಾಯಿದ್ದೀವಿ ಹೊರತು, ಸಿನಿಮಾ ಈಸ್ ಯೂನಿವರ್ಸಲ್. ಸೊ ನಾವು ಇಂಗ್ಲೀಷ್ ಫಿಲ್ಮ್ಸ್ ನೋಡ್ತೀವಿ, ನಾವು ಹಿಂದಿ ಫಿಲ್ಮ್ಸ್ ನೋಡ್ತೀವಿ, ನಾವು ಈ ಥರ ಎಲ್ಲ ಫಿಲ್ಮ್ಸ್ ನೋಡ್ತೀವಿ. ನಮ್ಮ ಕನ್ನಡ ಫಿಲ್ಮ್ ಇವತ್ತು ಎಲ್ರಿಗೂ ರೀಚ್ ಆಗ್ತಾಯಿದೆ. ಆ್ಯಂಡ್ ರಂಗಿತರಂಗ ಅಂತ ಫಿಲ್ಮು, ಆಮೇಲೆ KGF ಟೋಟ್ಲಿ. ಈಗ ಎಲ್ಲಿ ಹೋದ್ರೂ ತುಂಬ ಜನ, ನಾನು ಏರ್ಪೋರ್ಟಲ್ಲಿ ಹೋಗೋವಾಗ ಈ ಪ್ರೋಟೋಕಾಲ್ ಎಲ್ಲ ಇರುತ್ತೆ ನನಗೆ. ಪ್ರೋಟೋಕಾಲ್ ಬಿಕಾಸ್ ವಿ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಪಬ್ಲಿಕ್, ಜನರಲ್ ಪಬ್ಲಿಕ್ಕು. ನಾವು ಅವರು ನಮ್ಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾವೇನೋ ಒಂದು ಪ್ರೋಟೋಕಾಲ್ ತಗೊಂಡು ಹೋಗ್ತೀವಿ. ಹೋಗೋವಾಗ ಈ ನಾರ್ತ್ ಇಂಡಿಯನ್ ಸೆಕ್ಯೂರಿಟಿ ತುಂಬ ಜನ ಇರ್ತಾರೆ. ಅವ್ರು ಕೇಳ್ತಾರೆ, ಯಾರು ಇವ್ರಿಗೆ ಪ್ರೋಟೋಕಾಲ್ ಅಂದರೆ, ಸರ್ ಈಸ್ ಆ್ಯಕ್ಟರ್. ಯಾವ ಆ್ಯಕ್ಟರ್? ಸೌತ್ ಇಂಡಿಯಾ ಅಂದ ತಕ್ಷಣ ಬಾಹುಬಲಿ ಮಾಡಿದ್ರಾ ಅನ್ನೋ ಒಂದು ಕಾಲದಲ್ಲಿ ಕೇಳ್ತಾಯಿದ್ರು. ಈಗ ಸರ್ KGF ಅಲ್ಲಿ ಮಾಡಿದಾರಾ ಅಂತ ಕೇಳ್ತಾರೆ. ಆ ಥರ KGF ರೀಚ್ ಆಗಿದೆ ಇವತ್ತು. ನಮಗೂ ಹೆಮ್ಮೆನೇ. ಸೊ ಇಟ್ ಫೀಲ್ಸ್ ಸೋ ಹ್ಯಾಪಿ. ಲೈಕ್ ನಮ್ಮವರು ಈಗ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಫಿಲ್ಮ್ಸ್ ಮಾಡ್ತಾಯಿದ್ದಾರೆ. ಮೊನ್ನೆ ಪ್ರಶಾಂತ್ ನೀಲ್ ಅವ್ರು ಸಿಕ್ಕಿದ್ರು ಏರ್ಪೋರ್ಟಲ್ಲಿ. ಅದೇ ಹೇಳ್ತಾ ಇದ್ದೆ, ಯು ಮೇಡ್ ಎ ಬಿಗ್ ಇಂಪ್ಯಾಕ್ಟ್ ದ ಹೋಲ್ ಇಂಡಸ್ಟ್ರಿ ಅಂತ. ಸೊ ಆ ಥರ ನಮಗೂ ಇಟ್ಸ್ ಲೈಕ್ ದೇರ್ ಆಲ್ ಒಂದು ವಿಧದಲ್ಲಿ ನನ್ನ ದೃಷ್ಟಿಯಲ್ಲಿ ನೋಡಿದ್ರೆ ಎಲ್ಲ ನನ್ನ ಮಕ್ಕಳಿದ್ದಂಗೆ ಎಲ್ಲರೂ. ಸೊ ಇವರೆಲ್ಲ ಒಂದು ಹೆಸರು ಬರೋವಾಗ ಐ ಆಮ್ ಸೋ ಪ್ರೌಡ್ ದಟ್ ಐ ಆಮ್ ಆಲ್ಸೋ ಬಿಲಾಂಗ್ ಟು ದಿಸ್ ಇಂಡಸ್ಟ್ರಿ ಅಂತ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.